ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದೃಷ್ಟಿಕೋನ ಚಾನಲ್. ನವೆಂಬರ್ ಬಂತು, ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇದೀವಿ. ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದೀವಿ ಅಂತ ಅನ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನು ಈ ವಿಡಿಯೋ ಇದೆ, ಇದು ಪೂರ್ತಿ ಕನ್ನಡದ ಬಗ್ಗೆ ಇರುತ್ತೆ. ಕನ್ನಡದ ಆ ವ್ಯಕ್ತಿ ಶಿಕ್ಷಕರಾಗಿ ಅತ್ಯುನ್ನತ ಸ್ಥಾನಕ್ಕೆ ಹೇಗೆ ಹೋದ್ರು, ಯಾಕೆ ಹೋದ್ರು, ಒಂದು ಚುಟುಕು ಸಾಹಿತ್ಯ ಪರಿಷತ್ ಅನ್ನೋದಕ್ಕೆ ಏನಕ್ಕೆ ಆ ವಿಚಾರನ ತಗೊಂಡ್ರು, ಆ ಒಂದು ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿ ಕೆಲಸ ಮಾಡ್ಕೊಂಡು ಹೋಗಿ ಸಾಮಾಜಿಕವಾಗಿ ಹೇಗೆ ಕೆಲಸ ಮಾಡಿದ್ರು, ಆ ವ್ಯಕ್ತಿನ ನಿಮ್ ಮುಂದೆ ಪರಿಚಯ ಮಾಡಿಸ್ತಾ ಹೋಗ್ತೀನಿ. ಅವ್ರ ಹೆಸರು ನಾಡಶ್ರೀ ಬಾನಂ ಲೋಕೇಶ್ ಅಂತ. ಸರ್ ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ. ಆರಾಮಿದ್ದೀರಾ ಸರ್? ಚೆನ್ನಾಗಿದ್ದೀರಾ ಸರ್? ಫಸ್ಟ್ ಕ್ವಶನ್ ನನಗೆ ಮೊದಲಿಂದನೂ ಕ್ಯೂರಿಯಸ್ ಆಗಿರೋದು, ನಿಮ್ಮ ಪರಿಚಯ ಆದ್ಮೇಲೆ ಬಾನಂ ಅಂದ್ರೆ ಏನು? ಆದಾಗ ನಿಮ್ಮ ಹೆಸರಿಗಿಂತ ಮುಂಚೆ ಬಾನಂ ಅಂತ ಇಟ್ಕೊಂಡಿದೀನಿ ನೋಡಿ. ಈ ಒಬ್ಬ ವ್ಯಕ್ತಿಯನ್ನ ಗುರುತಿಸ್ಬೇಕಾದ್ರೆ ಒಂದು ಇನಿಷಿಯಲ್ ಅಂತೇಳಿ ಇಟ್ಕೊಳ್ತಾರೆ. ಆ ಇನಿಷಿಯಲ್ಲು ಎಲ್ಲರೂ ಕೂಡ ಆಂಗ್ಲ ಭಾಷೆಯಲ್ಲಿ ಇಟ್ಕೊಂಡಿರ್ತಾರೆ. ಹೌದು. ಅಂದ್ರೆ ಉದಾಹರಣೆಗೆ ಅವರ ತಾತನಹಳ್ಳಿ ಮೋಹನ್ ಕುಮಾರ್ ಅಂತ ಇಟ್ಕೊಂಡಿದ್ದಾರೆ. ನಾನು ಸ್ವಲ್ಪ ಆಂಗ್ಲ ಭಾಷೆಗಿಂತ ಮಾತೃಭಾಷೆಯಲ್ಲಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಆ ನಿಟ್ಟಿನಲ್ಲಿ ಕನ್ನಡದ ಒಂದು ಅರಿವನ್ನ ಮೂಡಿಸಬಹುದು, ನಮ್ಮ ಹೆಸರಿನೊಂದಿಗೆ ಕನ್ನಡ ಭಾಷೆ ಅಚ್ಚೊತ್ತಿರಬೇಕು ಅಂತಕ್ಕಂತಹ ಒಂದು ಉದ್ದೇಶದಿಂದ ನಾನು ನನ್ನ ಹೆಸರನ್ನ ಬಾಗಿವಾಡು ನಂಜಪ್ಪ ಲೋಕೇಶ್ ಅಂತ ಹೇಳಿ ಇಟ್ಕೊಂಡಿದ್ದೇನೆ. ನಿಮ್ಮ ತಂದೆ ಹೆಸರು ನಂಜಪ್ಪ, ಹುಟ್ಟೂರಿನ ಹೆಸರು. ಅದ್ಭುತವಾಗಿದೆ ಸರ್. ಯಾಕೆ ಅಂತ ಹೇಳಿದ್ರೆ ಈಗಿನ ಕಾಲದಲ್ಲೆಲ್ಲ ಟಿ ಹಾಕೊಳ್ಳೋದು, ಎ ಹಾಕೊಳ್ಳೋದು, ಆರ್ ಹಾಕೊಳ್ಳೋದು ಸಹಜ. ಅದು ಈಗೇನೋ ಒಂದು ಸಿಂಪಲ್ ಸರ್, ಡಿಫ್ರೆಂಟ್ ಅಂತ ಯೋಚನೆ ಮಾಡ್ತಿರ್ತೀವಲ್ಲ, ನಮ್ಮ ಕನ್ನಡ ಭಾಷೆಯಲ್ಲೇ ಒಂದು ವ್ಯತ್ಯಾಸನ ಹುಡುಕಿ ಅದರಲ್ಲೇ ಡಿಫ್ರೆಂಟ್ ಮಾಡ್ಬೋದು ಅನ್ನೋದಕ್ಕೆ ಉದಾಹರಣೆ ನಮ್ಮ ಬಾನಂ ಲೋಕೇಶ್ ಸರ್. ನನ್ನ ಶಾಲಾ ವಿದ್ಯಾರ್ಥಿಗಳಿಗೆ ಆಗ್ಲಿ ಅಥವಾ ಕೆಲವೊಂದು ಮಾಹಿತಿಗಳನ್ನ ನಾನು ಬರಿಬೇಕಾದ್ರೆ ಕನ್ನಡ ಅಂಕಿಗಳನ್ನ ಬಿಟ್ಟು ಆಂಗ್ಲ ಭಾಷಾ ಅಂಕಿಗಳನ್ನ ಬರೆಯೋದೇ ಇಲ್ಲ. ಅಂಕಿಗಳನ್ನು ಕೂಡ ಕನ್ನಡ ಅಂಕಿಗಳನ್ನೇ ಹೆಚ್ಚಾಗಿ ಬಳಸ್ತಕ್ಕಂತಹದನ್ನ ರೂಢಿಸ್ಕೊಂಡಿದ್ದೇನೆ ಸರ್. ಹಾಗಾದ್ರೆ ನೀವು ಕನ್ನಡನೇ ಬಳಸ್ತಾ ಹೋಗಿದ್ದೀರಿ ಅಂತ ಹೇಳಿದ್ರೆ, ಪ್ರಾಥಮಿಕ ಶಿಕ್ಷಣದಿಂದ ಇಲ್ಲಿಯ ತನಕನೂ ಕನ್ನಡ 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 ಅನ್ಕೊಂಡೇ ಬಂದಿದ್ದೀರಿ. ನನ್ನ ಪ್ರಕಾರ ಉಸಿರು, ಜೀವ, ನಾಡಿ ಎಲ್ಲ ಪೂರ್ತಿ ಕನ್ನಡದಲ್ಲೇ ಇದ್ದೀರಿ ನೀವು. ಯಾಕೆ ಸರ್ ಈ ಅಭಿರುಚಿ ಬಂತು? ಈಗೆಲ್ಲಾ ಪೂರ್ತಿ ಇಂಗ್ಲಿಷ್ ಮಯ. ಸಹಜವಾಗಿ ಏನೇ ಮಾತಾಡಿದ್ರು ಒಂದು ವರ್ಡ್, ಒಂದು ಸ್ಟೇಟ್ಮೆಂಟೋ, ಒಂದು ಸ್ಟ್ಯಾಂಡರ್ಡ್ನೆಸ್ ತೋರ್ಸಕ್ಕಾದ್ರೂ ಕೂಡ ಇಂಗ್ಲಿಷ್ ಸೇರಿಸ್ತಾರೆ. ಸೊ ನಿಮ್ಗೆ ಯಾಕೆ ಈ ತರ ಬಂತು ಸರ್? ನೋಡಿ, ಬಿ ಎಂ ಶ್ರೀ ಒಂದ್ ಕಡೆ ಹೇಳ್ತಾರೆ, ಒಂದು ಮಗು ತೊದಲ್ ನುಡಿಯನ್ನ ಹೇಳಬೇಕಾದ್ರೆ ಮಾತೃಭಾಷೆಯಲ್ಲಿ ನುಡಿಯುತ್ತೆ. ಹಾಗೇನೆ ದಂಪತಿಗಳು ಏಕಾಂತದಲ್ಲಿ ಮಾತನಾಡ್ತಕ್ಕಂಥದ್ದು ಕೂಡ ಮಾತೃಭಾಷೆ, ಬೇರೆ ಅಂತಾರಾಷ್ಟ್ರೀಯ ಭಾಷೆನೋ ಅಥವಾ ಮತ್ತೊಂದು ಭಾಷೆನೋ ಮಾತನಾಡೋದಿಲ್ಲ. ಕಷ್ಟಗಳಲ್ಲಿ, ಸುಖದಲ್ಲಿ, ಸಂತೋಷ ಆದಾಗ ಮಾತೃಭಾಷೆಯನ್ನ ಯಾವ ರೀತಿ ಮಾತನಾಡ್ತಾರೆ, ಈ ಮಾತೃಭಾಷೆ ಅಂತಕ್ಕಂತಹದ್ದು ಕೇವಲ ಅಕೇಶನಲ್ಲಿ ಭಾಷೆ ಅಲ್ಲ. ಇದು ರೂಢಿಗತವಾಗಿ ಪ್ರತಿನಿತ್ಯ ನಾವು ಬಳಕೆಯನ್ನ ಮಾಡಿಕೊಂಡ್ರೆ, ಪ್ರತಿ ಹಂತದಲ್ಲಿ ಬಳಕೆಯನ್ನ ಮಾಡಿಕೊಂಡ್ರೆ, ಪ್ರತಿ ವಿಚಾರದಲ್ಲೂ ಕೂಡ ಬಳಕೆಯನ್ನ ಮಾಡಿಕೊಂಡ್ರೆ ನಮ್ಮ ಕನ್ನಡ ಭಾಷೆ ಶ್ರೀಮಂತಿಕೆಯಿಂದ ಮೆರೆಯುತ್ತೆ. ಅದನ್ನೇ ಕುವೆಂಪುರವರು ಹೇಳಿರೋದು, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಸತ್ತಂತಿಹರನು ಬಡಿದೆಚ್ಚರಿಸು, ಕಚ್ಚಾಡುವವರನ್ನು ಕೂಡಿಸಿ ಒಲಿಸು ಅಂತ ಹೇಳಿ. ಹೀಗೆ ಇನ್ನೊಂದ್ ಕಡೆ ಬಿ ಎಂ ಶ್ರೀ ಅವರು ಹೇಳ್ತಾರೆ, ಏನ್ ಹೇಳ್ತಾರೆ ಅಂತ ಅಂದ್ರೆ, ಅನ್ಯ ಭಾಷೆಗಳನ್ನ ಕಲಿಬೇಡ ಅಂತ ಹೇಳಲ್ಲ, ಕಲಿ, ಆದ್ರೆ ಕನ್ನಡ ತಾಯಿಯನ್ನ ಬಾಗಿಲಿನ ಮೂಲಕ ಕರೆದುಕೋ, ಅನ್ಯ ಭಾಷೆಗಳನ್ನ ಕಿಟಕಿಗಳ ಮೂಲಕ ಕರೆದುಕೋ. ಬೇರೆ ಕಡೆ ಎಲ್ಲ ಓಪನ್ ಇರುತ್ತೆ, ಅಲ್ಲಿ ತಗೊಳ್ಳಿಕ್ಕ ಬೇರೆ. ಹಾಗಿರೋದ್ರಿಂದ ನಾನು ಸ್ವಲ್ಪ ಕನ್ನಡಕ್ಕೆ ಹೆಚ್ಚು ಮಾನ್ಯತೆಯನ್ನ ಕೊಡ್ತಾ ಇದ್ದೇನೆ. ಜೊತೆಗೆ ಅದು ನನ್ನ ಕರ್ತವ್ಯ ಕೂಡ ಹೌದು ಸರ್. ಅಂದ್ರೆ ಈಗ ನಿಮ್ಮ ಈ ಮಾತಿನ ಸಮ್ಮಪ್ ಏನಂತ ಅನ್ಸುತ್ತೆ ಅಂದ್ರೆ, ನನ್ನ ಪ್ರಕಾರ
ಕನ್ನಡ ಭಾಷೆನ ಬೆಳೆಸೋ ಅವಶ್ಯಕತೆ ಜಾಸ್ತಿ ಇಲ್ಲ, ಅತಿ ಹೆಚ್ಚು ಬಳಸ್ಬೇಕು. ಬಳಸಬೇಕು. ನೋಡಿ, ಹಾ. ಕರೆಕ್ಟ್, ಒಳ್ಳೆ ಮಾತು ಹೇಳಿದ್ರಿ. ಹಾ, ಹಾ, ಕನ್ನಡನ ಬೆಳೆಸೋದಲ್ಲ, ಹಾ. ಬಳಸಿ ಹಾ, ತಾನಾಗಿ ಅದು ಉಳಿಯುತ್ತೆ. ಹಾ, ಹಾ, ಹಾ. ಬೆಳೆಸೋದು ಯಾರಿಂದಲೂ ಸಾಧ್ಯ ಇಲ್ಲ, ಬಳಸಿ ಸಾಕು. ಬೆಳೆಸ್ಬಿಟ್ಟಿದ್ದಾರೆ. ಕನ್ನಡಿಗರೇ ಬಳಕೆ ಮಾಡಿ ಸಾಕು. ಅದನ್ನ ನೋಡ್ಕೊಂಡು ಬೇರೆಯವರು ಬಳಕೆಯನ್ನ ಮಾಡ್ತಾರೆ. ಬೇರೆಯವರು ಬಳಕೆಯನ್ನ ಮಾಡ್ತಾ ಹೋಗ್ತಾರೆ. ಸರ್, ಈಗ ಕನ್ನಡದ ಮೇಲೆ ಅಭಿಮಾನ ಹೇಗ್ ಬಂತು ಅನ್ನೋದು ನಿಮ್ ವಿಚಾರ ಪ್ರಸ್ತಾಪ ಮಾಡಿದ್ರಿ ಸರ್. ಸರ್, ನಿಮ್ ಶಿಕ್ಷಣದ ಹಿನ್ನೆಲೆನೂ ಕನ್ನಡದ ಮುಖಾಂತರನೇ ಇದೆಯಾ, ಇಲ್ಲೋ ಅಥವಾ ಹಿಸ್ಟ್ರಿ, ಎಕನಾಮಿಕ್ಸ್ ಆ ತರ ಇದೆ, ಯಾವ ತರ ಸರ್? ನೋಡಿ, ನಾನು ಪ್ರಾಥಮಿಕ ಶಿಕ್ಷಣದಿಂದ MA ಮಾಡೋವರೆಗೂ ಕೂಡ, ಸ್ನಾತಕೋತ್ತರ ಪದವಿಯನ್ನ ಪಡ್ಕೊಳ್ಳೋದ್ರವರೆಗೂ ಕೂಡ ಕನ್ನಡ ಭಾಷೆಯಲ್ಲಿಯೇ ವ್ಯಾಸಂಗವನ್ನ ಮಾಡಿದಂತಹದ್ದು. ಆಂಗ್ಲ ಭಾಷೆ ಒಂದು ಲ್ಯಾಂಗ್ವೇಜ್ ಆಗಿ, ನಾನು ಒಂದು ಭಾಷೆಯಾಗಿ ಓದಿದ್ನೇ ವಿನಃ ಇನ್ನ ಮಾಧ್ಯಮ ಕನ್ನಡ ಮಾಧ್ಯಮವಾಗಿ ನಾನು ಅಧ್ಯಯನವನ್ನ ಮಾಡಿದ್ದೇನೆ. ಹಾಗೆ ನಾನು BA ಮಾಡಬೇಕಾದ್ರೂ ಕೂಡ ಕನ್ನಡನೇ ನಾನು ಆಪ್ಷನ್ಸ್ ಆಗಿ ನಾನು ಪ್ರಧಾನ ಭಾಷೆಯಾಗಿ ನಾನು ತೆಗೆದುಕೊಂಡೆ. ಹಾಗೆ BEd ಇರ್ಬೋದು, MAd ಇರ್ಬೋದು, MA ಇರ್ಬೋದು. MA ನಲ್ಲಿ ಕನ್ನಡ ಮತ್ತು ಅರ್ಥಶಾಸ್ತ್ರ ಎರಡು ಭಾಷೆಯಲ್ಲಿಯೂ ಕೂಡ ನಾನು ಸ್ನಾತಕೋತ್ತರ ಪದವಿಯನ್ನ ಪಡ್ಕೊಂಡೆ. ಸರ್, ಈಗ ಸ್ನಾತಕೋತ್ತರದ್ದು ಪದವಿ ಎಲ್ಲ ಪಡೆದಾಯ್ತು, ಅದೆಲ್ಲ ಎಜುಕೇಶನ್ ಆದ್ಮೇಲೆ ಒಂದು ವೃತ್ತಿ ಜೀವನಕ್ಕೆ ಬರಲೇಬೇಕು. ನಮಗ್ ಗೊತ್ತಿರೋ ಹಾಗೆ ನೀವು ಶಿಕ್ಷಕರು, ಫಸ್ಟ್ ಬೇಸಿಕಲಿ ಶಿಕ್ಷಕರಿಂದ ಈ ಚುಟುಕು ಸಾಹಿತ್ಯ ಪರಿಷತ್ತಿಗೆ ಬಂದು ಸರ್ವೇ ಸಾಮಾನ್ಯವಾಗಿ ಹಾಸನ ಜಿಲ್ಲೆಗೆ, ಕರ್ನಾಟಕ ರಾಜ್ಯಕ್ಕೆ ಹೆಸರುವಾಸಿಯಾಗಿದ್ದೀರಿ. ಹೇಗೆ ಆ 30 ವರ್ಷದ ಜೀವನ ಹೇಗಿತ್ತು ಸರ್? ಜೀವನ ಹೇಗಿದೆ? ನೋಡಿ, ಒಳ್ಳೆ ಪ್ರಶ್ನೆ ಕೇಳಿದಿರಿ. ನಾನು ಹೈಸ್ಕೂಲಲ್ಲಿ ಓದ್ಬೇಕಾದ್ರೆ, ಪ್ರೌಢಶಾಲೆಯಲ್ಲಿ ಓದ್ಬೇಕಾದ್ರೆ ನಮ್ಮ ಶಿಕ್ಷಕರು ಒಂದು ಸ್ಪರ್ಧೆಯನ್ನ ಏರ್ಪಡಿಸಿದ್ರು ಶಾಲಾ ವಾರ್ಷಿಕೋತ್ಸವದ ಪ್ರಯುಕ್ತ. ಯಾಕೆ, ಏನು ಸ್ಪರ್ಧೆ ಅಂತ ಅಂದ್ರೆ, ದೇಶಭಕ್ತಿ ಗೀತೆ, ಭಾವಗೀತೆ, ಚಲನಚಿತ್ರ ಗೀತೆಗಳನ್ನ ಹೇಳ್ತಕ್ಕಂತಹ ಸ್ಪರ್ಧೆ. ಎಲ್ರೂ ಬೇರೆಯವರು ಹೇಳಿದ್ದನ್ನ ಹೇಳ್ತಾ ಇದ್ರು. ನಾನು ನನ್ನ ಮನಸ್ಸಿನಲ್ಲಿ ಒಂದು ಆಲೋಚನೆಯನ್ನ ಮಾಡಿದೆ. ಏನಪ್ಪಾ ಅದು ಅಂತ ಅಂದ್ರೆ, ನಾನೇ ಬರೆದು ಯಾಕೆ ನನ್ನ ಗೀತೆಯನ್ನೇ ನಾನು ಹಾಡಬಾರ್ದು, ಬೇರೆಯವ್ರು ಬರೆದಿರೋದು ನಾನ್ಯಾಕೆ ಹಾಡ್ಬೇಕು, ಸ್ವಂತಿಕೆ ಇರ್ಲಿ ಅಂತಕ್ಕಂಥ ಉದ್ದೇಶದಿಂದ ನಾನು ಅವತ್ತೊಂದು ಕನ್ನಡದ ಗೀತೆಯನ್ನ ಬರೆದೆ ಪ್ರೌಢಶಾಲೆಯಲ್ಲಿ. ಏನಪ್ಪ, ಫಸ್ಟ್ ಸ್ಟ್ಯಾಂಜ ಹೇಳ್ತೀನಿ. ಕನ್ನಡ 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 ಎಂಬ ತ್ರಿಮೂರ್ತಿಯ ಅಕ್ಷರಗಳು ಸೇರಿ ಬ್ರಹ್ಮ ವಿಷ್ಣು ಮಹೇಶ್ವರರು ಇರುವ ಹಾಗೆ, ಬ್ರಹ್ಮ ವಿಷ್ಣು ಮಹೇಶ್ವರರಿರುವ ಹಾಗೆ ಕನ್ನಡ ಎಂಬ ತ್ರಿಮೂರ್ತಿಯ ಅಕ್ಷರಗಳು ಸೇರಿ ಕನ್ನಡ ಎಂಬ ಭಾಷೆ ಚೆಲುವನ್ನ ಪಡೆದುಕೊಳ್ತು ಅಂತಕ್ಕಂತಹ ಒಂದು ರೀತಿನಲ್ಲಿ ಪ್ರಾರಂಭವನ್ನ ಮಾಡ್ತೇನೆ. ಅದರಲ್ಲಿ ನನಗೆ ಪ್ರಥಮ ಸ್ಥಾನ ಬಂತು. ಅಂದಿನಿಂದ ನಾನು ಬರ್ಲಿಕ್ಕೆ ಪ್ರಾರಂಭವನ್ನ ಮಾಡಿದೆ, ಪ್ರೌಢಶಾಲೆಯಿಂದ. ನೋಡಿ ವೀಕ್ಷಕರೇ, ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋದೊಂದು ಗಾದೆ ಇದೆ. ಆ ಗಾದೆ ಅದ್ಭುತವಾಗಿ ಏನೇ ಒಂದ್ ಸಾಧನೆ ಮಾಡ್ಬೇಕು ಅಂದ್ರೆ ಸಣ್ಣದಾಗಿ ಗೊತ್ತಾಗ್ತಿರುತ್ತೆ ಎಲ್ಲರಿಗೂ, ಅದನ್ನ ನಾವು ಸ್ವಲ್ಪ ಹೊರಹೊಮ್ಮಬೇಕು. ಅದೇ ಉದಾಹರಣೆನ ನಮ್ಮ ಬಾನಂ ಲೋಕೇಶ್ ಸರ್ ಈಗ ಕೊಟ್ಟಿದ್ದು. ಹಾಗೆ ಇನ್ನು PUC ಓದ್ತಾ ಇರ್ಬೇಕಾದ್ರೆ ನಮ್ಮ ಗುರುಗಳೊಬ್ರಿದ್ರು, ಡಾಕ್ಟರ್ KC ಮರಿಯಪ್ಪ ಅಂತ ಹೇಳಿ, ತರ್ಕಶಾಸ್ತ್ರದ ಉಪನ್ಯಾಸಕರು. ಅವರು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನನಗೆ ಭಾಗವಹಿಸ್ಲಿಕ್ಕೆ ಮೊಟ್ಟ ಮೊದಲನೇ ಬಾರಿಗೆ ಅವಕಾಶ ಮಾಡಿ ವೇದಿಕೆಯನ್ನ ಕಲ್ಪಿಸ್ಕೊಟ್ರು. ಮೊಟ್ಟ ಮೊದಲನೇ ಬಾರಿಗೆ ಒಂದು ಬೃಹತ್ ಕಾರ್ಯಕ್ರಮ ಸಮ್ಮೇಳನ, ಕನ್ನಡ ಸಾಹಿತ್ಯ ಸಮ್ಮೇಳನ 92ನೇ ಇಸ್ವಿನಲ್ಲಿ, 1992ನೇ ಇಸ್ವಿನಲ್ಲಿ ಅದೊಂದು ಅವಕಾಶವನ್ನ ಮಾಡಿಸ್ಕೊಟ್ರು. ನಾನು ಸಾಹಿತ್ಯದ ಬಗ್ಗೆ ಹೆಚ್ಚು ಅಭಿರುಚಿಯನ್ನ ಬೆಳೆಸ್ಕೊಂಡೆ. ಆನಂತರ ಮೊಟ್ಟ ಮೊದಲನೇ ಬಾರಿಗೆ ಹಾಸನದ ಪ್ರತಿನಿಧಿ ಮತ್ತು ಜನಮಿತ್ರ ಅಂತಕ್ಕಂತಹ ಪತ್ರಿಕೆಗಳಲ್ಲಿ ನನ್ನ ಕವನಗಳು ಪ್ರಕಟಗೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ವು. 1992ನೇ ಸಾಲಿನಲ್ಲೇ ನಾನು ಎಷ್ಟು ಸಂತೋಷ ಪಡ್ತಾ ಇದ್ದೆ ಅಂತ ಅಂದ್ರೆ, ಒಂದು ಕವನ ನಂದು ಬಂತು ಅಂತ ಅಂದ್ರೆ ಪತ್ರಿಕೆಗಳಲ್ಲಿ ಅವತ್ತು ಇಷ್ಟು ಅವಕಾಶಗಳಿರಲಿಲ್ಲ, ಒಂದೆರಡು ಪತ್ರಿಕೆಗಳಿರ್ತಾ ಇದ್ದು. ಅದರಲ್ಲಿ
ಎಷ್ಟು ಜನ ಸಾಹಿತಿಗಳು ಪತ್ರಿಕೆಗಳಿಗೆ ಕವನವನ್ನ ಕಳಿಸ್ತಾರೆ ಅಷ್ಟನ್ನು ಕೂಡ ತೆಗೆದುಕೊಳ್ತಿರ್ಲಿಲ್ಲ. ಅಂಥದ್ರಲ್ಲಿ ನಮ್ದು ಕವನ ಪ್ರಕಟ ಆಗ್ತಾ ಇತ್ತು. ಅಂದ್ರೆ ಸಾಹಿತಿಗಳು ಜಾಸ್ತಿ ಇದ್ರು, ಪ್ರಕಟಣೆ ಮಾಡೋ ಒಂದು ಮೀಡಿಯಾ ಕಡಿಮೆ ಇತ್ತು. ಅವಾಗ ಪ್ರಕಟಣೆ ಆಗೋದು ಒಂದು ಹೆಗ್ಗಳಿಕೆ. ಹಾಗೆ ಪತ್ರಿಕೆಗಳಲ್ಲಿ ಬರೀತಾ ಹೋದೆ. ವಿದ್ಯಾಭ್ಯಾಸನೂ ಕೂಡ ಹಾಗೆ ಮುಂದುವರಿತಾ ಹೋಯ್ತು. ಕೆಲವೊಂದು ಸಂಪಾದಕರುಗಳು ಪುಸ್ತಕ ಪ್ರಕಟಣೆಯನ್ನ ತಗೊಂಬರ್ಲಿಕ್ಕೆ ಪ್ರಾರಂಭವನ್ನ ಮಾಡಿದ್ರು. ಅಲ್ಲಿ ಕೂಡ ನನ್ನ ಕವನಗಳು ಪ್ರಕಟಣೆಯನ್ನ ಕಂಡು. ಆಗಿನ ಕಾಲದಲ್ಲಿ ಕಾರ್ಯಕ್ರಮಗಳನ್ನ ಏರ್ಪಡಿಸ್ತಾ ಇದ್ರು, ಕವಿಗೋಷ್ಠಿಗಳನ್ನ ಏರ್ಪಡಿಸ್ತಾ ಇದ್ರು. ಬೀದರ್, ಗುಲ್ಬರ್ಗ, ರಾಯಚೂರು, ಹೀಗೆ ಕರ್ನಾಟಕದ ಎಲ್ಲಾ ಮೂಲೆಗಳಿಗೆ ನಾವು ಹಗಲು ರಾತ್ರಿ ಪ್ರವಾಸ ಮಾಡಿ ಅಲ್ಲೊಂದು ಕವನವನ್ನ ವಾಚನವನ್ನ ಮಾಡ್ಬಿಟ್ಟು ಬರ್ತಾ ಇದ್ದು. ಇಷ್ಟು ರೀತಿ ಇಷ್ಟೊಂದು ಸವಲತ್ತು ಆ ಟೈಮ್ನಲ್ಲಿ ಇರ್ಲಿಲ್ಲ ಅಂದ್ರೂ ಕೂಡ ಒಂದು ಆಸಕ್ತಿ, ಟ್ರಾವೆಲ್ ಟೈಮ್, ಹೌದು ಆಸಕ್ತಿ. ಈಗಿನ ಕಾಲದಲ್ಲಿ ಪಕ್ಕದ ಏರಿಯಾಕ್ಕೆ ಹೋಗಕ್ಕೆ ಸ್ವಲ್ಪ ಕಷ್ಟಪಡ್ತಾರೆ, ಸೋಮಾರಿತನ ಅದು ಇದು ಅಂತ ಹೇಳಿ ಕಾರಣಗಳನ್ನ ಕೊಡ್ಕೊಂಡು ಬರ್ತಾರೆ. ನಾವು ಆ ರೀತಿ ಬೆಳೆದು ಬಂದಂತಹದ್ದು. ಹಾಗಾಗಿಯೇ ನಾವು ಸಾಹಿತ್ಯ ಕ್ಷೇತ್ರದಲ್ಲಿ ಸ್ವಲ್ಪ ಗಟ್ಟಿಯಾಗಿ ಉಳಿಲಿಕ್ಕೆ ಸಾಧ್ಯ ಆಯ್ತು. ಅಂದ್ರೆ ಬೇರೆ ಚೆನ್ನಾಗಿತ್ತು. ಇವಾಗ ಹೋಗ್ಬಿಡೋದಕ್ಕೆ ಜಾಸ್ತಿ ರೀಚ್ ಸಾಧ್ಯ ಆಗ್ತಾ ಇದೆ, ಬೇರೆ ಚೆನ್ನಾಗಿರೋದು. ಇನ್ನೊಂದು ವಿಚಾರ ಏನಪ್ಪಾ ಅಂತ ಅಂದ್ರೆ, ಒಬ್ಬ ವ್ಯಕ್ತಿಯನ್ನ ಸಂತೋಷವಾಗಿ ಆನಂದದಾಯಕವಾಗಿ ಇರ್ಲಿಕ್ಕೆ ಸಾಹಿತ್ಯ ಅಂತಕ್ಕಂತಹದ್ದು ಪೂರಕವಾಗಿದೆ. ಸಾಹಿತ್ಯದ ಒಂದು ಅಭೀಪ್ಸೆ, ಸಾಹಿತ್ಯದ ಒಂದು ಕಾತುರತೆ, ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡ್ತಕ್ಕಂತಹದ್ದಿದೆಯಲ್ಲ, ಸರ್ವಶ್ರೇಷ್ಠ, ಶ್ರೇಷ್ಠ ಕೆಲಸ, ದೇವರ ಕೆಲಸ ಅಂತ ನಮ್ಮ ಬಾನಂಶ್ರೀ ಲೋಕೇಶ್ ಅವರು ಹೇಳ್ತಾ ಇದ್ದಾರೆ. ಸರ್, ಈಗ ಇದ್ರ ಮಧ್ಯೆ ಏನಾಗತ್ತೆ ಅಂತ ಹೇಳಿದ್ರೆ, ನಿಮ್ಗೆ ನಾಡಶ್ರೀ ಒಂದು ಪ್ರಶಸ್ತಿ ಪುರಸ್ಕಾರ ಆಗತ್ತೆ. ಯಾವ ಒಂದು ವಿಚಾರಕ್ಕೆ ನಿಮ್ಗೆ ನಾಡಶ್ರೀ ಬಂತು ಸರ್? ನೋಡಿ, ಈ ಹುಯಿಲಗೊಳ ನಾರಾಯಣರಾಯರು ಒಂದು ಕವನವನ್ನ ಬರೀತಾರೆ ಕರ್ನಾಟಕದ ಏಕೀಕರಣಕ್ಕೆ ಮುಂಚಿತವಾಗಿ, ಕರ್ನಾಟಕನ ಹೆಸರು ಬರಲಿಕ್ಕೆ ಮುಂಚಿತವಾಗಿ ಮೈಸೂರು ಹೋರಾಟದಲ್ಲಿ ಬರೀತಾರೆ. ಏನಪ್ಪಾ ಅಂದ್ರೆ, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತಕ್ಕಂತಹ ಶೀರ್ಷಿಕೆಯನ್ನ ಕೊಟ್ಟು ಬರೀತಾರೆ. ನಾನು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಈ ವಾಕ್ಯ ಪ್ರಸ್ತುತ ಅವಧಿಯಲ್ಲಿ ಎಷ್ಟರ ಮಟ್ಟಿಗೆ ಸಮಂಜಸವಾಗಿದೆ ಅಂತಕ್ಕಂತಹ ವಿಚಾರವನ್ನ ತೆಗೆದುಕೊಂಡು 1996ನೇ ಇಸ್ವಿನಲ್ಲಿ ಒಂದು ಬೃಹತ್ ಪ್ರಬಂಧವನ್ನ ಬರೆದೆ. 1996ರಲ್ಲಿ ಬೃಹತ್ ಪ್ರಬಂಧವನ್ನ ಬರೆದೆ. ಸುಮಾರು 1,500 ಜನ ಸಾಹಿತಿಗಳು ಅದಕ್ಕೆ ಸ್ಪರ್ಧಿಗಳು. ಅದ್ರಲ್ಲಿ ನಾನು ಒಬ್ಬ. ನಮ್ ಜೊತೆ ನಾಯಕ ಕೂಡ ಇದ್ರು, ಬಹಳಷ್ಟು ಜನ ಸಾಹಿತಿಗಳು ಇದ್ರು. ನನಗೆ ಆ ಅವಾರ್ಡ್ ಬಂತು, ನಾಡಶ್ರೀ ಅವಾರ್ಡ್. ಅದನ್ನ ಆ ಟೈಮ್ನಲ್ಲಿ JH ಪಟೇಲ್ರು ಅವರು ಮುಖ್ಯಮಂತ್ರಿಗಳಾಗಿದ್ರು. ಅವರ ಉಪಸ್ಥಿತಿಯಲ್ಲಿ ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಅವತ್ತು ನಮ್ಮ ಪ್ರಧಾನ ಮಂತ್ರಿಗಳು HD ದೇವೇಗೌಡರಿದ್ರು. ಅಂತಹ ಒಂದು ಸಮಯದಲ್ಲಿ ನನಗೆ ಈ ಒಂದು ಪ್ರಶಸ್ತಿ. ಸರ್, ಅದೊಂದು ಪರವಾಗಿ ಮಾತಾಡಿದ್ರು, ವಿರೋಧವಾಗಿ ಮಾತಾಡಿದ್ರು, ಯಾವ ತರ ಒಂದು ವಿಮರ್ಶೆಯನ್ನ ಮಾಡ್ಬೇಕು, ವಿಮರ್ಶನೆ ಮಾಡಿದ್ರೆ ವೀಕ್ಷಕರಿಗೆ ಏನಾದ್ರು ನೋಡಿ, ಹುಯಿಲಗೊಳ ನಾರಾಯಣರಾಯರು ನಮ್ಮ ಚೆಲುವ ಕನ್ನಡ ನಾಡು ಹೇಗಿರ್ಬೇಕು ಅಂತಕ್ಕಂತಹ ಒಂದು ವಿಶ್ಲೇಷಣೆಯನ್ನ ಮಾಡ್ಕೊಂಡು ಹೋಗ್ತಾರೆ. ನಾನು ಕರ್ನಾಟಕವಾಗಿ ಬದಲಾದ ನಂತರ ನೆಲ, ಜಲ, ಭಾಷೆ ಇವುಗಳ ವಿಚಾರವಾಗಿ ಇಲ್ಲಿಯ ಸ್ಥಳೀಯರು ಎಷ್ಟರ ಮಟ್ಟಿಗೆ ಅದನ್ನ ರಕ್ಷಣೆ ಮಾಡ್ಕೊಂಡು ಹೋಗ್ತಿದ್ದಾರೆ, ಭಾಷಾ ರಕ್ಷಣೆ ಯಾವ ರೀತಿ ಆಗ್ತಾ ಇದೆ, ನೆಲದ ರಕ್ಷಣೆ ಯಾವ ರೀತಿ ಆಗ್ತಾ ಇದೆ, ಜಲದ ರಕ್ಷಣೆ ಯಾವ ರೀತಿ ಆಗ್ತಾ ಇದೆ, ಇಲ್ಲಿ ನಮ್ಮ ರಾಜ್ಯದ ಅಕ್ಕಪಕ್ಕ ಇರತಕ್ಕಂತಹ ರಾಜ್ಯಗಳು ನಮ್ಮ ರಾಜ್ಯದ ಮೇಲೆ ಯಾವ ರೀತಿ ಸವಾರಿಯನ್ನ ಮಾಡ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಅಂದ್ರೆ ಈಗ ಹೈದರಾಬಾದ್ ಕರ್ನಾಟಕ ಆಗ್ಲಿ,
ಆ ತರದಾಗ್ಲೂ ಸವಾರಿ ಹೀಗೆ ಪ್ರಯತ್ನಿಸ್ತಿದ್ದಾರೆ. ನಮ್ಮ ದಬ್ಬಾಳಿಕೆ ನಮ್ಮ ನಡೀತಾ ಇದೆ. ನೆಲವನ್ನ ಕಿತ್ಕೊಳ್ಳಿಕ್ ನೋಡ್ತಿದ್ದಾರೆ. ಹ್ಮ್. ನಮ್ಮ ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನವನ್ನ ಕೊಡ್ಲಿಕ್ಕೆ ಹೋದಂತಹ ವೇಳೆನಲ್ಲಿ ಅಡ್ಡಗಾಲಾಗ್ತಾ ಇದ್ದಾರೆ. ನಮ್ಮ ದ್ರಾವಿಡ ಭಾಷೆಗಳಲ್ಲಿ ಕನ್ನಡ ಭಾಷೆ ಅಂತಕ್ಕಂತಹದ್ದು ಪುರಾತನವಾದಂತಹ ಭಾಷೆ. ಇದಕ್ಕೆ ಪ್ರಾಚೀನ ಇತಿಹಾಸ ಇದೆ. ನಮ್ಗೆ ಹಲ್ಮಿಡಿ ಶಾಸನ 400 ನಮ್ಗೆ ಸಿಕ್ಕಿರ್ಬೋದು. ಆದ್ರೆ ಗ್ರೀಕ್ ನಾಟಕಗಳಲ್ಲಿ ಕನ್ನಡ ನುಡಿಯನ್ನ ಮಾತನಾಡ್ತಾರೆ ಅಂತ ಅಂದ್ರೆ ಎಲ್ಲಾ ಭಾಷೆಗಳ ರಾಣಿ ಗ್ರೀಕ್ ಅಂತ ಹೇಳಿ ಕರೀತಾರೆ ಗ್ರೀಕ್ ಭಾಷೆಯನ್ನ. ಅಲ್ಲಿ ನಮ್ಮ ಕನ್ನಡ ಭಾಷೆಯ ಡೈಲಾಗ್ಸ್ ಬರುತ್ತೆ ಅಂತ ಅಂದ್ರೆ ಇನ್ನ ನಮ್ಮ ಕನ್ನಡ ಅದಕ್ಕಿಂತ ಎಷ್ಟು ಪ್ರಾಚೀನವಾದಂತಹದ್ದು ಅಂತಕ್ಕಂತಹದ್ದನ್ನ ನಾವು ಆಲೋಚನೆ ಮಾಡ್ಬೇಕಾಗುತ್ತೆ ಇಲ್ಲಿ. ಹಾಗಾಗಿ ಅದನ್ನೆಲ್ಲ ಇಟ್ಕೊಂಡು ಬರೆದಂತಹದ್ದು. ಹಾಗಾಗಿ ನಿಮಗೆ ಆ ಸಂದರ್ಭದಲ್ಲಿ ನಾಡಶ್ರೀ ಅನ್ನೋದು ಬರುತ್ತೆ. ಅದು ಪ್ರಶಸ್ತಿ ಮೊತ್ತ 25,000 ರೂಪಾಯಿ ಆ ಸಮಯದಲ್ಲಿ. ಆ ಸಮಯದಲ್ಲಿ ಅಂದ್ರೆ ನಾನು 30 ವರ್ಷದ ಹಿಂದೆ ನಾನು ಆ ಪ್ರಶಸ್ತಿ ಮೊತ್ತವನ್ನ ತೆಗೆದುಕೊಂಡು ಬರ್ಲಿಲ್ಲ. ಅದನ್ನ ನಾನು ರಿಟರ್ನ್ ಮಾಡಿದೆ, ವಾಪಸ್ ಕೊಟ್ಟೆ. ಅದು ಫಲಕ ಅದನ್ನೆಲ್ಲ ತೆಗೆದುಕೊಂಡು ಬಂದೆ. ಏನು ಒಂದು ಡಾಕ್ಯುಮೆಂಟ್ ಅವಾರ್ಡ್ ತಂದಿದ್ದೀನಿ. ಅದನ್ನ ನಾನು ಕೊಟ್ಟಿದ್ರಿಂದ ಅದರಲ್ಲಿ ನನ್ನ ಹೆಸರಿನಲ್ಲಿ ಅದರಿಂದ ಬರ್ತಕ್ಕಂತಹ ಬಡ್ಡಿಯ ಹಣದಿಂದ ಬೇರೆಯವರಿಗೆ ಪ್ರಶಸ್ತಿಯನ್ನ ಕೊಡ್ತಾ ಇದ್ದಾರೆ. ಅದ್ಭುತವಾದ ವಿಚಾರ ಸರ್. ಏನಾಗುತ್ತೆ ಅಂತ ಹೇಳಿದ್ರೆ ಪ್ರಶಸ್ತಿ ಬರುತ್ತೆ, ದುಡ್ಡು ಬರುತ್ತೆ, ತಗೊಂಡ್ ನಾವು ಸ್ವಾರ್ಥಕ್ಕೆ ಯೂಸ್ ಮಾಡ್ತೀವಿ. ಸಹಜ, ಸರ್ವೇ ಸಾಮಾನ್ಯ. ಸಂಸಾರ, ಮನುಷ್ಯ ಅಂದ್ಮೇಲೆ ಸಂಸಾರ ಇರುತ್ತೆ. ಸಂಸಾರಕ್ಕ ಅಂತ ನೋಡಕ್ಕೋಸ್ಕರ ಸಮಾಜ ಇರುತ್ತೆ. ಸಮಾಜ ನೋಡ್ಲಿ ಅಂತ ಆಡಂಬರ ಇರುತ್ತೆ. ಆಡಂಬರಕ್ಕಾಗಿ ಹಣ ಬೇಕಾಗುತ್ತೆ. ಅದನ್ನ ಬಿಟ್ಟು ಸಮಾಜಕ್ಕೋಸ್ಕರ ಬಿಟ್ಟು ಬಂದಿದ್ದೀರಲ್ಲ, ಅದ್ಭುತವಾದ ವಿಚಾರ ಸರ್. ನಾಡಶ್ರೀ ಪ್ರಶಸ್ತಿ ಪುರಸ್ಕಾರ ಆಯ್ತು ಸರ್. ಅದೆಲ್ಲ ಆದ ನಂತರ ನಿಮ್ಮ ಸಾಧನೆ ಇನ್ನೂ ಎತ್ತರಕ್ಕೆ ಹೋಗಿ ಚುಟುಕು ಸಾಹಿತ್ಯ ಪರಿಷತ್ಗೆ ಬಂದಿದೆ. ಯಾಕೆ ನೀವು ಆ ಒಂದು ಕ್ಷೇತ್ರಕ್ಕೆ ಹೋದ್ರಿ? ಕನ್ನಡ ಸಾಹಿತ್ಯ ಪರಿಷತ್ ಇತ್ತು, ತುಂಬಾ ಸಾಹಿತ್ಯಗಳಿದ್ದು. ಯಾಕೆ ಈ ಚುಟುಕು ಸಾಹಿತ್ಯಕ್ಕೆ ಹೋದ್ರಿ? ಅಲ್ಲಿಯ ನಿಮ್ಮ ಅಭಿಮಾನ ಏನು? ಇದಾದ ನಂತರ ನಾನು 1999ರಲ್ಲಿ ಅಮೆರಿಕ ಪ್ರವಾಸ ಮಾಡ್ತೇನೆ. ಅಮೆರಿಕದ ಹ್ಯೂಸ್ಟನ್ಗೆ ಹೋಗ್ಬಿಟ್ಟು ಬರ್ತೀನಿ. ಕಾರಣ ಏನಪ್ಪಾ ಅಂತ ಅಂದ್ರೆ ಡಿಸ್ಟಿಂಗ್ವಿಶ್ಡ್ ಲೀಡರ್ಶಿಪ್ ಇಂಟರ್ನ್ಯಾಷನಲ್ ಅವಾರ್ಡ್ ಅಂತ ಹೇಳ್ಬಿಟ್ಟು ನನಗೊಂದು ಅವಾರ್ಡ್ ಬರುತ್ತೆ, ಇಂಟರ್ನ್ಯಾಷನಲ್ ಅವಾರ್ಡ್. ಹೇಮಾವತಿ ತೀರದಲ್ಲಿ ಅಂತಕ್ಕಂತಹ ಪುಸ್ತಕವನ್ನ ನಾನು 1998ರಲ್ಲಿ ಪ್ರಕಟಣೆಯನ್ನ ಮಾಡ್ತೇನೆ, ಬರೀತೀನಿ. ಅದು ಇಂಗ್ಲಿಷ್ ಎಡಿಷನ್ ಆಗಿ ನನಗೆ ಅಮೆರಿಕದಲ್ಲಿ ಪ್ರಶಸ್ತಿ ಬರುತ್ತೆ 1999ರಲ್ಲಿ. ಅಲ್ಲಿ ಆಗ ಆ ಪ್ರಶಸ್ತಿಯ ಮೊತ್ತ $1,00,000. 1999ರಲ್ಲಿ ಅದರ ರೂಪಾಯಿ ಮೌಲ್ಯ 63 ರೂಪಾಯಿ ಇತ್ತು. ರೂಪಾಯಿ ಮೌಲ್ಯ 63 ರೂಪಾಯಿ, $1ಗೆ 63 ಲಕ್ಷ ರೂಪಾಯಿ. 63 ಲಕ್ಷ ನಾನು ಆ ಅವಾರ್ಡ್ ತೆಗೆದುಕೊಂಡು ಬಂದೆ ವಿನಃ ಅವಾರ್ಡ್ ಪ್ರೈಸ್ ಅಮೌಂಟ್ ತಗೊಂಡ್ಬರ್ಲಿಲ್ಲ. ಅದನ್ನ ನಾನು ರಿಟರ್ನ್ ಮಾಡಿದ್ದೀನಿ. ಅದನ್ನ ನನ್ನ ಹೆಸರಿನಲ್ಲಿ ಸ್ಮಾರಕ ಮಾಡಿದ್ದಾರೆ. ಪ್ರತಿ ವರ್ಷ ಡಿಸೆಂಬರ್ 25ನೇ ತಾರೀಕು ಬಾನನ್ ಲೋಕೇಶ್ ಇಂಟರ್ನ್ಯಾಷನಲ್ ಅವಾರ್ಡ್ ಅಂತ ಹೇಳಿ ನನ್ನ ಹೆಸರಿನಲ್ಲಿ ಅಮೆರಿಕದಲ್ಲಿ ಪ್ರಶಸ್ತಿಯನ್ನ ಕೊಡ್ತಾರೆ. ಪ್ರಪಂಚ ಮಟ್ಟದಲ್ಲಿ, ವಿಶ್ವ ಮಟ್ಟದಲ್ಲಿ ಒಬ್ಬ ದೊಡ್ಡ ಸಾಹಿತಿಯನ್ನ ಗುರುತಿಸಿ ಕೊಡ್ತಕ್ಕಂತಹ ಪ್ರಶಸ್ತಿ ಅದು. ಈಗಲೂ ಕೂಡ ಅದು ಮುಂದುವರಿತಾ ಹೋಗ್ತಾ ಇದೆ. ಇದಾದ ನಂತರ ನಾನು ಹೀಗೆ ಸಾಹಿತ್ಯ ಕೃಷಿಯನ್ನ ಮಾಡ್ತಾ ಚುಟುಕು ಸಾಹಿತ್ಯ ಹೇಮಾವತಿ ತೀರದಲ್ಲಿ ಅದೊಂದು ಐತಿಹಾಸಿಕ ಮತ್ತು ಸಂಶೋಧನಾತ್ಮಕವಾದಂತಹ ಕೃತಿ ಅದು. ಈ ವಿಚಾರ ದೇಶಾಂತರ ಹೋಗಿ ಅಲ್ಲಿ ಟ್ರಾನ್ಸ್ಲೇಷನ್ ಆಗಿ ಹೈಲೈಟ್ ತಗೊಂಡು ಅಲ್ಲಿ ಅವಾರ್ಡ್ ಆಗೋದು ಸಾಮಾನ್ಯ ವಿಚಾರ ಅಲ್ಲ ಸರ್. ಇದು ಕೆಲವೊಬ್ರು ಗೊತ್ತಿರಲ್ಲ, ನಿಮ್ಮ ಅಭಿಮಾನಿಗಳಿಗೆ ಸ್ವಲ್ಪ ಜನ. ಆಗಿನ ಕಾಲದಲ್ಲಿ ಮೀಡಿಯಾ ಇರ್ಲಿಲ್ವಲ್ಲ ಇಷ್ಟು. ಆಗ ದೂರದರ್ಶನ ಒಂದ್ ಬಿಟ್ರೆ ಬೇರೆ ಈ ಇಷ್ಟೊಂದು ಮೀಡಿಯಾಗಳು ಸ್ಪ್ರೆಡ್ ಆಗ್ತಿರ್ಲಿಲ್ಲ. ಅಲ್ಲೂ ಕೂಡ ನೀವು ಹೊರದೇಶಕ್ಕೆ ಹೋಗಿ ಅಲ್ಲಿ ಬರುವ ಹಣವನ್ನು ಅವ್ರಿಗೆ ಕೊಟ್ಟು ನಿಮ್ಮ ಸಾರ್ಥಕತೆನ ಮರೆದಿದ್ದೀರಿ ಸರ್. ಇದು ನಮ್ಮ ದೃಷ್ಟಿಕೋನ ಚಾನೆಲ್ನ ವೀಕ್ಷಕರ ಮುಖಾಂತರ ನಿಮಗೆ ಒಂದು ಸಣ್ಣ ಅಭಿನಂದನೆ ಕೋರ್ಬೋದು ಹೊರತು ಅದು ಬಿಟ್ರೆ ಇನ್ನೇನು ನಾವು ಮಾತಾಡಕ್ಕೆ ಪದಗಳು ಇಲ್ಲ, ವರ್ಣಿಸಕ್ಕೆ ಇನ್ನೇನು ವಿಚಾರಗಳು ಇಲ್ಲ ನಮಗೆ. ಯಾಕೆಂದ್ರೆ ನಿಮ್ಮ ಒಂದು ಡಿಕ್ಷನರಿ ಮುಂದೆ ನಾವು ಕುತ್ಕೊಂಡು ಮಾತಾಡ್ದಂಗೆ ಆಗ್ತಾ ಇದೆ ಅದು. ಹಾಗಾಗಿ ಸರ್ ಸರ್ ಹಾಗೆ ಇನ್ನು ಒಂದು ಚುಟುಕು ಸಾಹಿತ್ಯ ಅಂತಕ್ಕಂತಹದ್ದು ಮೇರು ಸಾಹಿತ್ಯ.
ಇದ ಅನ್ಕೊಂಡ ಹಾಗೆ ಕೇವಲ ಕನ್ನಡ ಭಾಷಾ ಸಾಹಿತ್ಯ ಮಾತ್ರ ಅಲ್ಲ, ಇದು ಎಲ್ಲಾ ಭಾಷೆಗಳಲ್ಲೂ ಕೂಡ ಚುಟುಕು ಸಾಹಿತ್ಯ ಇದೆ. ಆಂಗ್ಲ ಭಾಷೆಯಲ್ಲಿದೆ, ಜರ್ಮನ್ ಭಾಷೆಯಲ್ಲಿದೆ, ಜಪಾನ್ ಭಾಷೆಯಲ್ಲಿದೆ, ಎಲ್ಲಾ ಭಾಷೆನಲ್ಲೂ ಕೂಡ ಇದೆ. ಜರ್ಮನ್ನಲ್ಲಿ ಲಿಮರಿಕ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ ಚುಟುಕುವನ್ನ. ಇದೇ ಚುಟುಕುವನ್ನ ಚಾಟು ನುಡಿ, ಚುಟುಕು, ಚುಟುಕ, ಚೌಪದಿ ಈ ರೀತಿ ಎಲ್ಲ ಕರ್ಕೊಂಡು ಬರ್ತೀವಿ. ಈ ಉದಾಹರಣೆಗೆ ಇಂಗ್ಲಿಷ್ನಲ್ಲಿ ನೀವು ಆಂಗ್ಲ ಮಾಧ್ಯಮದಲ್ಲಿ ಯಾರು ಓದಿರ್ತಾರೆ ಅವರು ಅಲ್ಲಿ ಚುಟುಕುವನ್ನ ಓದಿರ್ತಾರೆ. ಅವರು ಆದ್ರೂ ಗೊತ್ತಿರಲ್ಲ ಅವ್ರಿಗೆ. ಯಾವುದು ಒಂದು ಸಿಂಪಲ್ ಉದಾಹರಣೆ ಕೊಡ್ತೀನಿ ನೋಡಿ. ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್ ಹೌ ಐ ವಂಡರ್ ವಾಟ್ ಯು ವಾಟ್. ಅದು 4 ಸಾಲಿದೆ. ಅದು 4 ಸಾಲಿದೆ ಅಂದ್ರೆ ಅದು ಕೂಡ ಚುಟುಕು. ಅದು ಚುಟುಕು ನೋಡಿ. ಆಂಗ್ಲ ಭಾಷೆಯಲ್ಲಿ ಚುಟುಕು ಇದೆ, ಕನ್ನಡ ಭಾಷೆಯಲ್ಲಿ ಚುಟುಕು ಇದೆ. ಚುಟುಕು ಅಂದ್ರೆ ಇಷ್ಟೇ, ಮತ್ತಿನ್ನೇನಿಲ್ಲ. 4 ಪಾದಗಳನ್ನ ಹೊಂದಿರಬೇಕು. ಪಾದಗಳು ಅಂದ್ರೆ ಸಾಲುಗಳು. 4 ಪಾದಗಳನ್ನ ಹೊಂದಿರಬೇಕು. ಒಂದೊಂದು ಪಾದದಲ್ಲಿ 4 ಪದಗಳಿರಬೇಕು. 4ನೇ ಪಾದದ 4ನೇ ಪದ ಪಂಚ್ ಕೂಡ ಇರಬೇಕು. ವೈಬ್ರೇಷನ್, ಪಂಚಿಂಗ್. ಎಸ್. ಇಡೀ ಚುಟುಕುವಿನ ಸತ್ವ ಕೊನೆಯ ಪದದಲ್ಲಿ ಅಡಗಿರಬೇಕು. ಯಾತಕ್ಕೋಸ್ಕರ ಅಂತ ಅಂದ್ರೆ ಒಬ್ಬ ಸಾಹಿತ್ಯಾಭಿಮಾನಿಯನ್ನ ಅಲ್ಲಿವರೆಗೆ ಓದಿಸ್ಕೊಂಡು ಕರ್ಕೊಂಡು ಹೋಗ್ಬೇಕು. ಅಲ್ಲಿ ಅವನು ಆನಂದವನ್ನ ಪಡಬೇಕು. ನೋಡಿ, ಕನ್ನಡ ಭಾಷಾ ಸಾಹಿತ್ಯ ಅಂತಕ್ಕಂಥದ್ದೊಂದು ಸಮುದ್ರ. ಇದ್ರೊಳಗಡೆ ಜನಪದ ಸಾಹಿತ್ಯ ಬರುತ್ತೆ, ವಚನ ಸಾಹಿತ್ಯ ಬರುತ್ತೆ, ದಲಿತ ಸಾಹಿತ್ಯ ಬರುತ್ತೆ, ಬಂಡಾಯ ಸಾಹಿತ್ಯ ಬರುತ್ತೆ. ಹೀಗೆ ಬಹಳಷ್ಟು ಸಾಹಿತ್ಯಗಳು ಬರ್ತವೆ. ಅದರಲ್ಲಿ ಚುಟುಕು ಸಾಹಿತ್ಯ ಒಂದು ಪ್ರಮುಖವಾದಂತಹ ಸಾಹಿತ್ಯವಾಗಿದೆ. ಚುಟುಕುವಿಗೆ ಹೆಚ್ಚು ಸಮಯ ಬೇಕಿಲ್ಲ, ಕಡಿಮೆ ಸಮಯದಲ್ಲಿ ನಾವು ಜನರನ್ನ ತಲುಪಬಹುದು. ಚುಟುಕು ಆಕಾರದಲ್ಲಿ ವಾಮನ, ಅರ್ಥದಲ್ಲಿ ತ್ರಿವಿಕ್ರಮ. ನೈಸ್ ನೈಸ್ ಸರ್. ಸರ್ ಅದೇ ರೀತಿ ಯಾವ್ದಾದ್ರು ಒಂದು ಚುಟುಕು ನೋಡಿ ವೀಕ್ಷಕರಿಗೆ ನೋಡಿ, ಚುಟುಕುವನ್ನ ಇದೇ ವಿಚಾರದ ಮೇಲೆ ಬರೀಬೇಕು ಅಂತಕ್ಕಂತಹದ್ದಿಲ್ಲ. ಯಾವುದಾದರೂ ವಿಚಾರವನ್ನ ನಾವು ತೆಗೆದುಕೊಳ್ಬಹುದು. ರಾಜಕೀಯ ವಿಶ್ಲೇಷಣೆಯನ್ನ ಮಾಡಬೇಕಾದ್ರೆ ಚುಟುಕುವನ್ನ ಬರೀಬಹುದು. ಪ್ರೇಮ ವಿಚಾರವನ್ನ ನಾವು ಪ್ರಸ್ತುತ ಪಡಿಸ್ಬೇಕಾದ್ರೆ ಚುಟುಕುಗಳನ್ನ ಬರೀಬಹುದು. ದಿನನಿತ್ಯ ನಾವು ಏನನ್ನ ನೋಡ್ತಾ ಇದ್ದೀವಿ, ಎಲ್ಲೆಲ್ಲಿ ಶೋಷಣೆಗಳಾಗ್ತಾ ಇದೆ, ಎಲ್ಲೆಲ್ಲಿ ನಾವು ಖುಷಿ ಪಡ್ತೀವಿ, ಅಲ್ಲೆಲ್ಲ ಕಡೆ ನಾವು ಚುಟುಕುವನ್ನ ನಾವು ಬರೀಬಹುದು. ಇದೇ ಸೀಮಿತವಾದಂತ ಒಂದು ಚೌಕಟ್ಟು ಅಂತಕ್ಕಂತಹದ್ದು ಇಲ್ಲ. ಇದೇ ವಿಚಾರವನ್ನ ಬರೀಬೇಕು ಅಂತ. ಈಗ ಉದಾಹರಣೆಗೆ ಪ್ರೇಮ ಸಾಹಿತ್ಯ ಅಂತಂದ್ರೆ ಪ್ರೇಮಯುಕ್ತವಾದಂತಹ ಸಾಹಿತ್ಯವನ್ನ ಬರೆದ್ರು ಮಾತ್ರ. ಇನ್ನು ಬಂಡಾಯ ಸಾಹಿತ್ಯ ಅಂತ ಅದು ಅಷ್ಟಕ್ಕೆ ಮಾತ್ರ ಸೀಮಿತ. ಅದೇ ಚುಟುಕು ಆ ರೀತಿ ಬರಲ್ಲ. ಎಲ್ಲಾ ಕ್ಷೇತ್ರದಲ್ಲಿಯೂ ಕೂಡ ನಾವು ಚುಟುಕುವನ್ನ ಬರೀಬಹುದು. ಅಷ್ಟು ಅಂದ್ರೆ ಅದ್ರ ವ್ಯಾಪ್ತಿ ಅಷ್ಟರ ಮಟ್ಟಿಗಿದೆ. ಹಾಗೆ ಈ ಚುಟುಕುವಿಗೆ ಈಗಿನ ಪ್ರೆಸ್ ಮೀಡಿಯಾ ತುಂಬಾನೇ ಅವಕಾಶವನ್ನ ಕೊಡ್ತಾ ಇದೆ. ಹಿಂದಿನ ಕಾಲದಲ್ಲಿ ಯಾವ್ದಾದ್ರು ಒಂಚೂರು ಜಾಗ ಇದ್ರೆ ಪತ್ರಿಕೆಗಳಲ್ಲಿ ಅಲ್ಲಿಗೆ ಹಾಕ್ಲಿಕ್ಕೋಸ್ಕರ ಬಳಸ್ತಾ ಇದ್ರು. ಆದ್ರೆ ಇವತ್ತಿನ ದಿನ ಮೈಸೂರಿನಲ್ಲಿ ಕೌಸ್ತುಭ ಅಂತ ಒಂದು ಪತ್ರಿಕೆ ಬರ್ತಾ ಇದೆ. ನಮ್ಮ ಚುಟುಕು ಸಾಹಿತ್ಯ ಪರಿಷತ್ ಸಂಸ್ಥಾಪಕರಾದಂತಹ ಡಾಕ್ಟರ್ MJR ಅರಸು ಹಾಗೇನೆ ರತ್ನ ಹಾಲಪ್ಪ ಗೌಡ ಅಂತ ಹೇಳಿ ಅವರ ಒಂದು ಸಂಪಾದಕತ್ವದಲ್ಲಿ ಬರ್ತಾ ಇದೆ. ಚುಟುಕುವಿಗೆ ಸಂಬಂಧಿಸಿದಂತೆಯೇ ಮೀಸಲಾಗಿರ್ತಕ್ಕಂತಹ ಪತ್ರಿಕೆ ನೋಡಿ. ಒಂದು ಸಾಹಿತ್ಯಕ್ಕೆ ಮೀಸಲಾಗಿರ್ತಕ್ಕಂತಹ ಏಕೈಕ ಸಾಹಿತ್ಯಯುಕ್ತ ಪತ್ರಿಕೆ ಅಂತ ಅಂದ್ರೆ ನಮ್ಮ ಚುಟುಕು ಸಾಹಿತ್ಯದಲ್ಲಿ ಇರ್ತಕ್ಕಂತಹ ಮಾತ್ರ. ಬೇರೆ ಇನ್ಯಾವ ಸಾಹಿತ್ಯಕ್ಕೂ ಮೀಸಲಾಗಿರ್ತಕ್ಕಂತಹ ಪತ್ರಿಕೆ ನಮ್ಮ ಕರ್ನಾಟಕದಲ್ಲಿ ಯಾವುದೂ ಇಲ್ಲ ನೋಡಿ. ಹಾಗೆ ಚುಟುಕು ಸಾಹಿತ್ಯ ಅಂತಕ್ಕಂಥದ್ದು ಒಂದು ಪ್ರಮುಖ ಮತ್ತು ಪ್ರಧಾನ ಸಾಹಿತ್ಯವಾಗಿದೆ. ಇದನ್ನ ವಿಡಂಬನೆ ಮಾಡ್ಲಿಕ್ಕೆ ನಾವು ತೆಗೆದುಕೊಳ್ತೀವಿ. ಈಗ ಜಸ್ಟ್ ಒಂದು ಉದಾಹರಣೆ, ಒಂದು ಚುಟುಕುವನ್ನ ನಾನು ಹೇಳ್ತೀನಿ ನೋಡಿ. ಆಗಿನ ಮಹಾರಾಜ ಒಬ್ಬ ಸನ್ಯಾಸಿ ಆಗ್ತಾನೆ. ಉದಾಹರಣೆಗೆ ಬುದ್ಧ. ಹೌದಲ್ವೇ? ಅದೇ ಇವತ್ತಿನ ರಾಜಕಾರಣ ಎಲ್ಲಪ್ಪ ಅಡಗಿದೆ ಅಂತ ಅಂದ್ರೆ ಮಠಮಾನ್ಯಗಳಲ್ಲಿ ಅಡಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ರಾಜಕೀಯ ವಿಮರ್ಶಕರು. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಚುಟುಕುವನ್ನ ಹೇಳ್ತೀನಿ. ಅಂದಿದ್ದ ಬುದ್ಧ ರಾಜ್ಯವ ತೊರೆದು ಸನ್ಯಾಸಿಯಾಗಲು ಎದ್ದ. ಅಂದಿದ್ದ ಬುದ್ಧ ರಾಜ್ಯವ ತೊರೆದು ಸನ್ಯಾಸಿಯಾಗಲು ಎದ್ದ. ಆದರೆ ಇಂದಿರುವ ಸನ್ಯಾಸಿ ಹೇಳುವನು ನಾನೆಂದೆಂದೂ ರಾಜಕೀಯಕ್ಕೆ ಬದ್ಧ. ನೋಡಿ, ಇಲ್ಲಿ ಪ್ರಾಸಪದ ಬರುತ್ತೆ, ಬುದ್ಧ ಬದ್ಧ. ಆಯ್ತಾ? ಇಲ್ಲಿ ಬದ್ಧತೆ ಯಾರಿಗಿದೆ?
ಇವತ್ತು ಯಾರಾದ್ರೂ ಒಬ್ಬ ರಾಜಕಾರಣಿಗೆ ಏನಾದ್ರೂ ತೊಂದರೆ ಆಯ್ತು ಅಂತ ಅಂದ್ರೆ ಆ ಕೋಮಿನ ಎಲ್ಲ ಮಠಾಧೀಶರುಗಳು ಬೀದಿ ಬಂದ್ಬಿಡ್ತಾರೆ. ಕೇಸರಿ ಪೂರ್ತಿ ಅಲ್ಲೇ ಕಾಣಿಸ್ತಿರುತ್ತೆ. ಹೌದಲ್ವೇ? ಒಬ್ಬ ಮಠಾಧೀಶರ ಕೆಲಸ ಏನು? ಅವ್ರ ಕ್ಷೇತ್ರ ಯಾವುದು, ಅವ್ರ ಕ್ಷೇತ್ರ ವ್ಯಾಪ್ತಿ ಯಾವುದು, ಅದನ್ನ ಅರ್ಥಕೊಳ್ಬೇಕಲ್ವೇ? ಅದಕ್ಕೆ ಒಂದ್ ಕಡೆ ಹೇಳ್ತಾರೆ, ಒಬ್ಬ ಚುಟುಕು ಸಾಹಿತಿ, ಕಾಡಿನ ತುಂಬ ಹಲವಾರು ಪುಷ್ಪಗಳು, ಅದರಲ್ಲಿ ಘಮ್ ಎಂದು ಪರಿಮಳ ಬೀರುವ ಪುಷ್ಪಗಳು ಕೆಲವೊಂದಿಷ್ಟು. ಹಾಗೆ ನಾಡಿನ ತುಂಬ ಮಠಾಧೀಶರುಗಳಿದ್ದಾರೆ, ಮಠಗಳಿದೆ. ಆದ್ರೆ ನಮ್ಮ ಸಿದ್ಧಗಂಗಾ ಮಠದ ಹಾಗೆ, ನಮ್ಮ ನಡೆದಾಡುವ ದೇವರು ಶಿವಕುಮಾರ ಸ್ವಾಮೀಜಿಯವರ ಹಾಗೆ ಎಷ್ಟು ಮಠಾಧೀಶರುಗಳು ಇದಾವೆ ಅಂತಕ್ಕಂತಹದ್ದು ನಮ್ಮ ಬಾಲಗಂಗಾಧರ ಸ್ವಾಮೀಜಿಗಳನ್ನ ನಾವು ನೆನ್ಕೊಳ್ಬೇಕಾಗುತ್ತೆ. ಹಾಗೆ ಇವೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಆದ್ರೆ ಪರಿಪೂರ್ಣವಾಗಿಲ್ಲ ಅಂತಕ್ಕಂತಹದ್ದು ನಮ್ಮ ಚುಟುಕುವಿನ ಮೂಲಕ ನಾವು ಹಾಗೆ ಹೇಳ್ಬೋದು. ಇನ್ನೊಂದು ರಾಜಕೀಯ ಯಾವ ರೀತಿ ಇದೆ ಅಂತಕ್ಕಂತಹದ್ದನ್ನ ಹೇಳ್ತೀನಿ ನೋಡಿ. ಹಿಂದೂ ಕೂಡ ರಾಜಕಾರಣಿಗಳಿದ್ರು, ಹಿಂದೆಯೂ ಕೂಡ, ಈಗಲೂ ಕೂಡ ರಾಜಕಾರಣಿಗಳಿದ್ದಾರೆ. ಅವರ ಒಂದು ವ್ಯತ್ಯಾಸ ಹೇಗಿದೆ ಅಂತಕ್ಕಂತಹದ್ದನ್ನ ಹೇಳ್ತೀನಿ. ವಿಪರ್ಯಾಸ ಅಂತಕ್ಕಂಥ ಒಂದು ಚುಟುಕುವಿನ ಶೀರ್ಷಿಕೆಯನ್ನ ಕೊಡ್ಕೊಂಡು, ಅಂದಿದ್ದ ಸುಭಾಷ್ ಚಂದ್ರ ಸ್ವಾತಂತ್ರ್ಯ ಕೊಡ್ತೀವಿ, ಯುವ ಶಕ್ತಿ ನೆತ್ತರನು ಕೊಡಿರೆಂದ. ಅಂದಿದ್ದ ಸುಭಾಷ್ ಚಂದ್ರ ಸ್ವಾತಂತ್ರ್ಯ ಕೊಡ್ತೀವಿ, ಯುವ ಶಕ್ತಿ ನೆತ್ತರನು ಕೊಡಿರೆಂದ. ಇಂದಿರುವ ಶಾಸಕ ಚಂದ್ರ ಹೇಳುವನು ಹೆಂಡ ಹಣವ ಕೊಡ್ತೀವಿ, ಓಟನ್ನು ಕೊಡಿರೆಂದ. ಇದು ವಿಪರ್ಯಾಸನೆ ಸರ್, ಇದು ಅಲ್ವಾ? 100% ವಿಪರ್ಯಾಸನೆ. ಶೀರ್ಷಿಕೆಗೆ ಏನಿದೆ ಅದೇ ವಿಪರ್ಯಾಸ, ಅದೇ ಲೆಕ್ಕಕ್ಕಿದೆ. ಹೀಗೆ ಇಂತಹ ಚುಟುಕುಗಳನ್ನ ನಾವು ಬರ್ಕೊಂಡು ಹೋಗಬೇಕು. ವಚನಕಾರರು ಬರೆದಿರ್ತಕ್ಕಂತಹದ್ದು ಕೂಡ, ಆ ವಚನಗಳು ಕೂಡ ಚುಟುಕು ಸಾಹಿತ್ಯಕ್ಕೆ ಹೋಲಿಕೆ ಬರುತ್ತೆ. ಏನಕ್ಕೆ ಅಂತ ಹೇಳಿದ್ರೆ, ಈಗ ಭಾಷಣ ಮಾಡಕ್ ನಿಂತಾಗ ಅರ್ಧ ಗಂಟೆ, 1 ಗಂಟೆ, 2 ಗಂಟೆ ಸುಮ್ನೆ ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರೆ, ಸಮಯ ವ್ಯರ್ಥ ಆಗ್ತಿರುತ್ತೆ. ಈ ಚುಟುಕು ಸಾಹಿತ್ಯ 1-2 ಪದ ಹೇಳಿ ಅದ್ರ ಅರ್ಥ ಹೇಳ್ಬಿಟ್ಟು ವಂದನೆಗಳು ತಪ್ಪಿಸ್ಬಿಟ್ರೆ ಅದ್ಭುತವಾದ ಬರುತ್ತೆ. ನಮಗೆ ಈ ಒಂದು ಚುಟುಕು ಸಾಹಿತ್ಯದು ನಿಜ ಹೇಳ್ಬೇಕು ಅಂದ್ರೆ ನನಗಂತೂ ಅಷ್ಟು ಪರಿಕಲ್ಪನೆಗಳು ಇರ್ಲಿಲ್ಲ ಸರ್. ಸಾಹಿತ್ಯ, ಕನ್ನಡ ಸಾಹಿತ್ಯ, ಬೇರೆ ಬೇರೆ ಸಾಹಿತ್ಯಗಳು ಸಹಜವಾಗಿ ಇರುತ್ತೆ, ಇದ್ರದ್ದು ಇರಲ್ಲ, ವೀಕ್ಷಕರಿಗೂ ಎಲ್ಲರಿಗೂ ಇರಲ್ಲ ಸರ್. ಅದನ್ನ ತಲುಪಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ಈ ಒಂದು ನಮ್ಮ ಬಾನಂ ಲೋಕೇಶ್ ಸರ್ನ ಈ ಒಂದು ವಿಚಾರಕ್ಕೆ ಹೇಳ್ಕೊಂಡ್ ಬಂದಿದ್ದು. ಸೊ ಹಾಗಾಗಿ ಚುಟುಕು ಸಾಹಿತ್ಯ ಪರಿಷತ್ತನ್ನ ಮಾಡಿಕೊಂಡು ಜಿಲ್ಲಾದ್ಯಂತ, ಹಾಸನ ಜಿಲ್ಲಾದ್ಯಂತ ನಾನು ಜಿಲ್ಲಾಧ್ಯಕ್ಷನಾದ್ಮೇಲೆ ಪ್ರತಿ ತಾಲೂಕುಗಳಲ್ಲಿ, ಪ್ರತಿ ಹೋಬಳಿಗಳಲ್ಲಿ ಘಟಕಗಳನ್ನ ಮಾಡಿದ್ದೇವೆ. ಅಲ್ಲಿ ತಾಲೂಕುಗಳಿಗೆ ಪದಾಧಿಕಾರಿಗಳನ್ನ ನೇಮಿಸಿದ್ದೇವೆ. ಪ್ರತಿ ತಾಲೂಕಿನಲ್ಲಿಯೂ ಕೂಡ, ಪ್ರತಿ ಹೋಬಳಿಗಳಲ್ಲಿಯೂ ಕೂಡ ಚುಟುಕು ಸಾಹಿತ್ಯದ ಒಂದು ಕಾರ್ಯಕ್ರಮಗಳು ನಡ್ಕೊಂಡು ಹೋಗ್ತಾ ಇದೆ. ನಮ್ಮ ಮುಖ್ಯ ಮೂಲೋದ್ದೇಶ ಏನು ಅಂತ ಅಂದ್ರೆ, ಉದಯೋನ್ಮುಖ ಸಾಹಿತಿಗಳಿಗೆ ವೇದಿಕೆಯನ್ನ ಕಲ್ಪಿಸ್ಕೊಡ್ತಕ್ಕಂತಹದ್ದು, ವಿದ್ಯಾರ್ಥಿಗಳಿಗೆ ಸಾಹಿತ್ಯದ ಗೀಳನ್ನ ಹಚ್ಚತಕ್ಕಂತಹದ್ದು. ಹೌದು ನೋಡಿ, ಶಿಕ್ಷಣ ಮತ್ತು ಸಾಹಿತ್ಯ ಎರಡೂ ಕೂಡ ಒಂದು ನಾಣ್ಯದ 2 ಮುಖಗಳಿದ್ದ ಹಾಗೆ. ಶಿಕ್ಷಣವನ್ನ ನಾವು ಪಡ್ಕೊಳ್ತೀವಿ, ಶಿಕ್ಷಣ ನಮ್ಮ ಅಭಿವೃದ್ಧಿಯನ್ನ ಬಯಸುತ್ತೆ. ನಾವು ವಿದ್ಯಾವಂತನಾದ್ರೆ, ಆ ಸಾಹಿತ್ಯ ಅಂತಕ್ಕಂತಹದ್ದು ಶಿಕ್ಷಣದೊಟ್ಟಿಗೆ ನಾವು ರೂಢಿಸ್ಕೊಂಡಿದ್ದೇ ಆದ್ರೆ ನಮ್ಮನ್ನ ಸಂತೋಷವಾಗಿಡುತ್ತೆ. ನಮ್ಮ ಅಭಿವೃದ್ಧಿಯ ಜೊತೆಗೆ ಸಂತೋಷಿತನನ್ನಾಗಿ ಮಾಡ್ತಕ್ಕಂತಹದ್ದು ಶಿಕ್ಷಣ ಮತ್ತು ಸಾಹಿತ್ಯ ಎರಡು ನಾವು ಜೊತೆನಲ್ಲಿದ್ದಾಗ. ಬರೀ ಶಿಕ್ಷಣ ಅಲ್ಲ, ಶಿಕ್ಷಣ ಜೊತೆ ಸಾಹಿತ್ಯ ಇರ್ಲಿ ಅಂತ